ನೀವು ಇಲ್ಲಿ ಏನು ಓದಿರ್ತೀರಾ ಅದನ್ನೆಲ್ಲ ಅಲ್ಲಿ ಬಹಳಷ್ಟು ಅಪ್ಲೈ ಮಾಡೋದಿದೆ. ಈಗಿಂದಾನೇ ನೀವು ಅದನ್ನು ಪ್ರಿಪೇರ್ ಆಗಬೇಕು. ನೀಟಲ್ಲಿ ನೋಡ್ರಿ ಬಹಳಷ್ಟು ಕಾಂಪಿಟೇಷನ್ ಇದೆ. ಒಂದು ಮಾರ್ಕ್ಗೂ 1000 ಗಟ್ಟಲೆ ರ್ಯಾಂಕಿಂಗ್ ಹಿಂದೆ ಹೋಗ್ಬಿಡ್ತೀರ. ಯಾಕೆ ಅಂದರೆ ಈಗ ನಮ್ಮ ಮನೆಯಲ್ಲಿ ನನ್ನ ಮಗ ಮಾಡಿದ ನಾನು ಯಾಕೆ ಹೇಳ್ತಿದ್ದೀನಿ, ಒಂದೊಂದು ಮಾರ್ಕು ಕೂಡ ನಿಮಗೆ ಥೌಸಂಡ್ಸ್ ಆಫ್ ರ್ಯಾಂಕಿಂಗ್ ಹಿಂದೆ ಹೋಗ್ಬಿಡುತ್ತೆ. ಸೊ ಒಂದೊಂದು ಮಾರ್ಕು ಕೂಡ ಬಹಳ ಕೌಂಟೇಬಲ್. ಇಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ನೀಟಲ್ಲಿ ರ್ಯಾಂಕ್ ಈಸ್ ಇಂಪಾರ್ಟೆಂಟ್. ಅದೇ ಸೇಮ್ ಮಾರ್ಕ್ಸ್ ನನ್ನ ಮಗ ಏನು ತಗೊಂಡಿದ್ದ ಲಾಸ್ಟ್ ಇಯರ್ 544, ಅದೇ ಮಾರ್ಕ್ಸ್ಗೆ 1,40,000 ರ್ಯಾಂಕ್ ಬಂದಿತ್ತು. ನೆಕ್ಸ್ಟ್ ಅವನು ಲಾಂಗ್ ಟರ್ಮ್ ಮಾಡಿಬಿಟ್ಟು ಮತ್ತೆ ಅದೇ ಮಾರ್ಕ್ಸ್ 544 ಬಟ್ 16,000 ರ್ಯಾಂಕಿಂಗ್ ಬಂದಿದೆ. ಸೊ ಥಿಂಕ್ ಮಾಡಿ ನೀವು, ಮಾರ್ಕ್ಸ್ ಈಸ್ ನಾಟ್ ಇಂಪಾರ್ಟೆಂಟ್, ಲೆವೆಲ್ ಆಫ್ ಕಾಂಪಿಟೇಷನ್ ಆ್ಯಂಡ್ ಲೆವೆಲ್ ಆಫ್ ಕ್ವಶನ್ ಪೇಪರ್ ಡಿಫಿಕಲ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕ್ವಶನ್ ಪೇಪರ್ ಹೇಗಿರುತ್ತೋ ಗೊತ್ತಿಲ್ಲ, ನಾವು ಪ್ರಿಪೇರ್ ಆಗೋದು ಭಾಳ ಇಂಪಾರ್ಟೆಂಟ್. ಈಗ MBBS ಪ್ರಿಪೇರ್ ಆಗಬೇಕಾದ್ರೆ, ನೀಟಿಗೆ ಪ್ರಿಪೇರ್ ಆಗಬೇಕಾದ್ರೆ ನೀವು ಒಂದೊಂದು ಪೇಜ್ ಒಂದು ಸಲ ನೋಡಿದರೆ ಮತ್ತೆ ಆ ಪೇಜ್ ನೋಡೋಕೆ ಕೂಡ ಟೈಮ್ ಇರಲ್ಲ. ಅಷ್ಟೊಂದು ಫಾಸ್ಟಾಗಿ ನಾವು ಗ್ರಾಸ್ಪ್ ಮಾಡಿಕೊಂಡು ಓದಬೇಕು, ಅಷ್ಟು ಡಿಫಿಕಲ್ಟಿ ಇರುತ್ತೆ. ಸೊ ಈಗಿಂದಲೇ ನೀವು ಸ್ವಲ್ಪ NCERT ಬುಕ್ಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಬೆಟರ್ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ನಾನು ಈಗ ಅದನ್ನು ನೋಡಿದ್ದೀನಿ, ಅದಕ್ಕೆ ಹೇಳ್ತಿದ್ದೀನಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ಸ್. ಓಕೆ, ಥ್ಯಾಂಕ್ ಯು.